ಹೌದು ಕರ್ಣ, ಸೇವಂತಿ ಅಕ್ಕ ಪಡ್ತಿರೋ ಕಷ್ಟ ನೋಡಿ ನೋಡಿ ನನ್ನ ತಲೆ ಕೆಟ್ಟಾಗ್ತಾ ಇದೆ. ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಲ್ಲಿ ಕೊರವಂಜಿ ಹತ್ರ ಹೋಗಿ ಶಾಸ್ತ್ರ ಕೇಳ್ದೆ. ನೀನ್ ಯಾವಾಗ ಇದನ್ನೆಲ್ಲ ನಂಬೋದಕ್ಕೆ ಶುರು ಮಾಡಿದ್ಯಾ ಮಣಿ? ನನಗೂ ನಂಬಿಕೆ ಇರ್ಲಿಲ್ಲ ಕರ್ಣ. ಆದ್ರೆ ಕೆಲವೊಂದ್ಸತಿ ನಮ್ ಸುತ್ತ ಆಗೋ ಘಟನೆಗಳು ನಮ್ಮನ್ನ ವೀಕ್ ಮಾಡಿ ಇದನ್ನೆಲ್ಲ ನಂಬೋ ಹಾಗೆ ಮಾಡ್ಬಿಡುತ್ತೆ. ಬುದ್ಧಿ ಹೇಳೋ ಮಾತನ್ನ ನನ್ ಮನ್ಸು ಕೇಳಲಿಲ್ಲ. ಹೇಗಾದ್ರೂ ಮಾಡಿ ಸೇವಂತಿ ಅಕ್ಕನ ಸಂಸಾರ ಉಳಿಸ್ಬೇಕಲ್ಲ ಅಂತ ಆ ಕೊರವಂಜಿ ಮಾತು ಕೇಳಿ ಕಾಯಿ ತಗೊಂಡೆ. ಮನ್ಸಲ್ಲಿ ಸೇವಂತಿ ಅಕ್ಕಂಗ್ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಪ್ರದಕ್ಷಿಣೆ ಹಾಕಿ ಕಾಯಿ ಹೊಡ್ದೆ. ಆದ್ರೆ ಅದ್ ನೋಡಿದ್ರೆ ಹಾಗಾಗೋಯ್ತು. ಮಣಿ, ಮೋಸ್ಟ್ಲಿ ನಿನ್ ಮೇಲಿರೋ ಕೋಪಕ್ಕೆ ಆ ಕೊರವಂಜಿನೇ ಕೆಟ್ಟೋಗಿರೋ ಕಾಯಿ ಕೊಟ್ಟಿರ್ಬೋದು. ಅದಕ್ಕೆಲ್ಲ ನೀನ್ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಮನೆಯವ್ರಿಗೆ ಏನೂ ಆಗಲ್ಲ, ನೀನ್ ಆರಾಮಾಗಿರು. ಸರಿ ಕರ್ಣ. ಹೋಗೋಣವಾ? ನಂಬು ನಂಬು, ನೀನ್ ಹೆಂಡತಿ ಆಡ್ತಿರೋ ಬಣ್ಣದ ಮಾತುಗಳನ್ನೆಲ್ಲ ನಂಬು. ಮುಂದೆ ಒಂದಿನ ಅವಳ ಮುಖವಾಡ ಕಳಚ್ ಬಿದ್ರೆ ನೀನೇ ನನ್ನ ಹುಡುಕೊಂಡ್ ಬರ್ತೀಯ. ನಿನ್ ಹೆಂಡತಿ ಬಣ್ಣ ಬಯಲಾಗೋ ಕಾಲ ಹತ್ರ ಬಂತು. ಹಾಗೆ ತಾಯಿ ಮಗು ಸೇರೋ ಹಬ್ಬದ ದಿನಾನೂ ಹತ್ರ ಬಂತು. ನಿನ್ನವರೇ ನಿನ್ಗೆ ಮೋಸ ಮಾಡ್ತಾ ಇದ್ದಾರೆ. ಆ ಕರ್ಣ ಕೂಡ ತನ್ನವರನ್ನ ನಂಬಿ ಹಾಳಾದ. ಹಾಗೆ ನೀನು ಕೂಡ ನಿನ್ನವ್ರನ್ನ ನಂಬಿ ಮೋಸ ಹೋಗ್ತಾ ಇದೀಯ. ನಂಬಿರೋ ಜನಗಳ ನಿಜ ಮುಖ ನಿನ್ ಗೊತ್ತಾದಾಗ ನಿನ್ಗೆ ಹೃದಯಾಘಾತ ಆಗ್ಬೋದು. ನಿಜವಾಗ್ಲೂ ಮಣಿ ಪಾಪ ಮಾಡಿತಾಳ. ಮೊದ್ಲೇ ನಾವು 108 ಟೆನ್ಷನ್ ಅಲ್ಲಿ ಇದೀವಿ. ಬಾಯ್ಗೆ ಬಂದಾಗ ಮಾತಾಡ್ತೀಯ ನೀನು, ಕೊಂದ್ಬಿಡ್ತೀನಿ ನಿನ್ನ. ಸದ್ಯದಲ್ಲೇ ನಿಮ್ ಮನೇಲಿ ದುರ್ಘಟನೆಗಳು ನಡೆಯುತ್ತೆ. ಆ ಘಟನೆಗಳಿಂದ ನಿನ್ ಮನ್ಸು ಒಡೆಯುತ್ತೆ. ಮಣಿನೇ ಸುಳ್ಳ ಅಥವಾ ಕೊರವಂಜಿನೇ ಸುಳ್ಳ? ಸಾಯಿ ಸಾಯಿ. ಮಣಿ ಮಗುನ್ ಕಂಡ್ರೆ ಹೇಗೇಗೋ ಆಡೋದಕ್ಕೂ ಈಗ ಕೊರವಂಜಿ ಹೇಳ್ತಾ ಇರೋದಕ್ಕೂ ಏನಾದ್ರೂ ಲಿಂಕ್ ಇದೆಯಾ? ಛೆ, ನಾನು ಯಾಕೆ ನನ್ನ ಹೆಂಡತಿ ಮೇಲೆ ಅನುಮಾನ ಪಡ್ತಿದ್ದೀನಿ? ನನ್ನ ಹೆಂಡತಿ ಏನೂ ಪಾಪ ಮಾಡಿರೋಕೆ ಸಾಧ್ಯನೇ ಇಲ್ಲ. ಅವಳು ತುಂಬ ಒಳ್ಳೆಯವಳು. ಮಣಿ ಹೇಳ್ದಾಗೆ ಆ ಕೊರವಂಜಿನ ದುಡ್ಡಿಗೋಸ್ಕರ ಏನೇನೋ ಹೇಳ್ತಿದ್ದಾಳೆ ಅನ್ಸುತ್ತೆ. ಗೊಂಬೆ ಆಡ್ಸೋನು ಮ್ಯಾಲೆ ಕುಂತವನೇ, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ಯಾರಪ್ಪ ಗೊಂಬೆ ಆಡ್ಸೋನು? ಇನ್ಯಾರು? ನಿನ್ ಗಂಡ, ನಾನೇ, ಕಲಾಕಾರ. ಏನು ಭಾರಿ ಬಿಲ್ಡಪ್ ತಗೋತಿದ್ಯಾ? ಖಾಲಿ ಬಿಲ್ಡಪ್ ಎಲ್ಲ ಏನಿಲ್ಲ ಪೂಜಾ. ಈ ಮನೇಲಿರೋ ಎಲ್ರೂ ನನ್ನ ಹಿಡಿತಕ್ಕೆ ತಗೋತಾ ಇದ್ದೀನಿ. ನನ್ನ ತಾಳಕ್ಕೆ ತಕ್ಕನಂಗೆ ಎಲ್ಲರೂ ಕುಣಿತಾ ಇದ್ದಾರೆ. ಎಲ್ಲರೂ ನನ್ನ ಕೈಗೊಂಬೆ ಹೋಗಿದ್ದಾರೆ. ಆದರೆ ಯಾರಿಗೋದ್ರೆ ಅರಿವೇ ಇಲ್ಲ. ಆದ್ರೂ ನಿನ್ ಡೆವಲಪ್ಮೆಂಟ್ ಬಗ್ಗೆ ನಂಗೆ ಆಶ್ಚರ್ಯ ಆಗುತ್ತೆ ಕಣೋ. ಎಷ್ಟು ಮುಗ್ಧ ಇದೆ ನೀನು. ಮುಗ್ಧತೆಗೆ ಜಾಗ ಇಲ್ಲ ಅಂದಾಗ ಒಳಗಿರೋ ಕ್ರೌರತ್ವ ಆಚೆ ಬರಲೇಬೇಕಲ್ವ ಪೂಜಾ? ಒಳ್ಳೇದಕ್ಕೆ ಕಾಲ ಎಲ್ಲಿದೆ ಈಗ? ಅದಕ್ಕೆ ಈ ಥರ ಆಗೋಗಿರೋದು ನಾನು. ಈ ಮನೇಲಿ ನಿನ್ನೂ ಸೇರಿಸಿ 4 ಜನ ಲಾಯರ್ಗಳಿದ್ದೀರಾ. ಆದರೆ ಯಾರು ಯಾರನ್ನ ಆಟಾಡಿಸ್ತಿದ್ದಾರೆ ಅಂತ ಒಬ್ರಿಗೂ ಗೊತ್ತಿಲ್ಲ. ಇಲ್ಲಿ ಸೂತ್ರಧಾರಿನೂ ನಾನೇ, ಆಟಾಡ್ಸೋನು ನಾನೇ, ತೀರ್ಪು ಕೊಡೋ ಜಡ್ಜು ನಾನೇನೆ. ಓಹೋ, ಎಲ್ಲ ನೀನೊಬ್ನೇ ಮಾಡಿಲ್ಲ ಅಪ್ಪ. ನಿನ್ ಜೊತೆ ನಾನು ಒಬ್ಳು ಲಾಯರ್ ಆಗಿದ್ದಕ್ಕೇನೆ ನಿಂಗೆ ಇಷ್ಟೊಂದು ಬುದ್ಧಿ ಬಂದಿರೋದು. ನೀನ್ ಲಾಯರ್ ಆಗಿರ್ಬೋದು, ಆದ್ರೆ ನನ್ನ ಪಕ್ಕ ಕ್ರಿಮಿನಲ್ ಕಣೆ. ಈ ಮನೆಯವ್ರಿಗೆಲ್ಲ ನಾನೇ ವಿಲನ್. ಏನೋ ನೀನು ನೀನೇ ಕ್ರಿಮಿನಲ್ ವಿಲನ್ ಅಂತೆಲ್ಲ ಹೇಳ್ಕೊತಿದ್ಯಾ? ಅಸಹ್ಯ. ಪೂಜಾ, ನಾನು ಸಮಾಜ ಸೇವೆ ಕೆಲಸ ಮಾಡ್ತಿದ್ದೀನ ಅಥವಾ ಮನೆ ಉದ್ಧಾರ ಆಗೋ ಕೆಲಸ ಮಾಡ್ತಿದ್ದೀನ? ನೀನ್ ನಮ್ಮ ಮಗುಗೆ ನ್ಯಾಯ ಕೊಡ್ಸುವಂತ ಕೆಲಸ ಮಾಡ್ತಿದ್ಯಾ ಅಶ್ವಿನ್. ಇವರೆಲ್ಲ ಮಾಡಿರೋ ಅನ್ಯಾಯಕ್ಕೆ ಸೇಡ್ ತೀರ್ಸ್ಕೊತಿದ್ಯಾ ಅಲ್ವಾ?
ಇದರಿಂದ ನಿನ್ನೆ ನೀನು ಕೆಟ್ಟೋನ್ ಅನ್ಕೋಬೇಡ. ನೀನ್ ಮಾಡ್ತಿರೋ ಕೆಲ್ಸದಿಂದ ನೀನೊಬ್ಬ ಒಳ್ಳೆ ತಂದೆ ಆಗ್ತಿದ್ಯಾ, ಜವಾಬ್ದಾರಿಯುತ ಗಂಡ ಆಗ್ತಿದ್ಯಾ. ಇದನ್ನೆಲ್ಲ ನಮ್ಮ ಮಗು ಮೇಲಿಂದ ನೋಡ್ತಿರುತ್ತೆ. ನಮ್ಮಪ್ಪ ನನ್ಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ಸಂತೋಷ ಪಡ್ತಿರುತ್ತೆ ಕಣು. ಅದ್ರ ಆತ್ಮಕ್ಕೆ ತೃಪ್ತಿ ಸಿಗುತ್ತೆ. ಈ ಕಣ್ಣೀರು ನಮ್ಮನ್ನ ತುಂಬಾ ದುರ್ಬಲ ಮಾಡುತ್ತೆ ಪೂಜಾ. ಮುಂಚೆ ನಾನು ಅಳ್ಮುಂಜಿ ಥರ ಆ ಸೇವಂತಿ ಹತ್ರ ಹೋಗಿ ಅಳ್ತಿದ್ದೆ, ಕೈ ಕಾಲೆಲ್ಲ ಇಟ್ಕೊಂಡು ಬೇಡ್ಕೋತಿದ್ದೆ. ಆದರೆ ಇವಾಗ ಅವಳು ನನ್ನ ಮುಖ ನೋಡೇ ಅಳ್ತಾಳೆ. ಹಂಗೆ ಅಟ್ಟ ಆಡಿಸ್ಬಿಟ್ಟಿದ್ದೀನಿ ಅವಳನ್ನ. ನಮ್ಮ ಸೇಡ್ ಹೇಗಿರ್ಬೇಕು ಅಂದರೆ ಕಲ್ಲಿನಷ್ಟು ಗಟ್ಟಿಯಾಗಿರ್ಬೇಕು ಪೂಜಾ. ಈ ಕಣ್ಣೀರಿಗೆಲ್ಲ ಅಷ್ಟು ಈಸಿಯಾಗಿ ಕರ್ಗೋಗ್ಬಾರ್ದು. ಸೇವಂತಿನ ನಾವು ಯಾವಾಗ ಬೀದಿಗೆ ತರ್ತೀವೋ ಅಲ್ಲಿವರೆಗೂ ಈ ಸೇಡ್ ಆರಬಾರ್ದು. ಪ್ಲೀಸ್ ಪೂಜಾ, ನಿನ್ನ ಕಣ್ಣೀರಿಂದ ನನ್ನ ಸೇಡಿನ ಕಿಚ್ಚನ ಹಾರಿಸ್ಬೇಡ. ಅಲ್ವೋ, ಇಷ್ಟು ದಿವಸದಿಂದ ಹೆಂಗ್ ಇಟ್ಕೊಂಡಿದ್ಯಲ್ಲ, ಇದರಿಂದ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನು ಏನು ಮಾಡ್ತೀನಿ ಅಂತ ಮುಂದೆ ನಿನಗೆ ಗೊತ್ತಾಗುತ್ತೆ. ಈಗಲೇ ಹೇಳ್ಬಿಟ್ರೆ ಸಸ್ಪೆನ್ಸ್ ಇರೋದಿಲ್ಲ. ಮೊದಲು ನೀನು ಈ ರಿಂಗ್ನ ಹೋಗಿ ಮೀರಿನ ಕೈ ಕೊಡು. ಮುಂದಿನ ನಾಟಕಕ್ಕೆ ವೇದಿಕೆನೇ ಈ ರಿಂಗು.